ದೇಶದ ಮೂಲೆ ಮೂಲೆಗಳಲ್ಲೂ ಕೂಡ ಇವತ್ತು ರಾಮ ಜಪ, ಯಾಕಂದ್ರೆ ಶ್ರೀರಾಮ ನವಮಿ ಇವತ್ತು ಎಲ್ಲಾ ದೇವಾಲಯಗಳಲ್ಲೂ ಕೂಡ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ಈಗಾಗಲೇ ಶುರುವಾಗಿದೆ. ನಾನೀಗ ರಾಜಾಜಿನಗರದ ರಾಮ ಮಂದಿರದಲ್ಲಿದ್ದೇನೆ. ಇಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಭ್ರಮಾಚರಣೆ ಶುರುವಾಗಿದೆ. ಬೆಳಗ್ಗೆ 5:30ಕ್ಕೆ ದೇವಾಲಯ ಓಪನ್ ಆಯಿತು. ಓಪನ್ ಆದಾಗಿನಿಂದಲೂ ಕೂಡ ಭಕ್ತಾದಿಗಳು ಬಂದು ರಾಮನ ಜಪ, ರಾಮನ ಸ್ಮರಣೆಯನ್ನು ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಹಾಗೆ ಎಲ್ಲಿ ನೋಡಿದ್ರೂ ಕೂಡ ರಾಮ ಮೂರ್ತಿಗಳೇ ಕಂಡು ಬರ್ತಾ ಇದ್ದಾವೆ. ಆ ಮಟ್ಟಕ್ಕೆ ರಾಮನ ಪ್ರತಿಷ್ಠಾಪನೆಯನ್ನ, ಅಂದ್ರೆ ವಿಗ್ರಹಗಳ ಮೂರ್ತಿಗಳ ಪ್ರತಿಷ್ಠಾಪನೆಯನ್ನ ಈ ರಾಮ ಮಂದಿರದಲ್ಲಿ ಮಾಡಲಾಗಿರುವಂಥದ್ದು. ಹಾಗೆ ಅಯೋಧ್ಯ ಮಂದಿರವನ್ನು ಕೂಡ ಇಲ್ಲಿ ಮಾಡೆಲ್ ಅನ್ನ ಇಡಲಾಗಿದೆ. ಅಂದ್ರೆ ಬಾಲರಾಮನಿಂದ ಹಿಡಿದು ಅಯೋಧ್ಯೆ ರಾಮನ ವಿಗ್ರಹ ಏನಿದೆ ಅದರ ರೂಪನ್ನು ಕೂಡ, ಅದರ ಮಾದರಿಯ ವಿಗ್ರಹವನ್ನು ಕೂಡ ಇಡಲಾಗಿರುವಂಥದ್ದು. ಒಟ್ಟಾರೆ ಏನು ಬೆಂಗಳೂರಿನ ಎಲ್ಲಾ ದೇವಾಲಯಗಳಲ್ಲಿ ಪ್ರಮುಖವಾಗಿ ಅದು ಕೂಡ ಶ್ರೀರಾಮನ ದೇವಾಲಯಗಳ ರಾಮ ಮಂದಿರಗಳಲ್ಲಂತೂ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳಾಗ್ತಿದ್ದಾವೆ. ಅದ್ಭುತವಾದಂತಹ ಅಲಂಕಾರಗಳನ್ನ ಮಾಡಲಾಗಿರುವಂಥದ್ದು. ಜೊತೆಗೆ ಈಗ ಗಮನಿಸ್ಬೋದು, ಇಲ್ಲಿ ಬಾಲರಾಮನ ಮೂರ್ತಿಗಳನ್ನ ಇಡಲಾಗಿದೆ. ರಾಮ, ಭರತ, ಲಕ್ಷ್ಮಣ, ಶತ್ರುಘ್ನ, ಹಾಗೆ ಅವರ ಮೂವರು ತಾಯಂದ್ರ ಮೂರ್ತಿಗಳನ್ನು ಕೂಡ ಇಲ್ಲಿ ಇಡಲಾಗಿರುವಂಥದ್ದು. ಒಟ್ಟಾರೆ ರಾಮನನ್ನ ಯಾವ ರೀತಿಯಲ್ಲಿ ನಾವೆಲ್ಲ ಕೂಡ ಸ್ಮರಿಸ್ಬೋದು, ಎಲ್ಲಾ ರೀತಿಯಲ್ಲೂ ಕೂಡ ಸ್ಮರಣೆ ಮಾಡುವ ರೀತಿಯಲ್ಲಿ ಈ ರಾಮ ಮಂದಿರದಲ್ಲಿ ಈಗ ಪ್ರತಿಷ್ಠಾಪನೆಯನ್ನು ಮಾಡಿರುವಂಥದ್ದು. ಹಲವು ಮೂರ್ತಿಗಳು, ಅಂದ್ರೆ ಎಲ್ಲಿ ನೋಡಿದ್ರು ಕೂಡ ರಾಮನೇ ಕಾಣುವಂತ ರೀತಿಯಲ್ಲಿ ಇಲ್ಲಿ ಅಲಂಕಾರಗಳನ್ನ ಮಾಡಲಾಗಿದೆ. ಹಾಗೆ ಏನು ರಾಮನ ಮೂರ್ತಿ ಇದೆ, ರಾಮನ ಮೂರ್ತಿಗೂ ಕೂಡ ವಿಶೇಷವಾಗಿ ಅಲಂಕಾರವನ್ನ ಮಾಡಲಾಗಿದೆ. ಹಾಗೆ ಭಕ್ತಾದಿಗಳು ಕೂಡ ಬೆಳಗ್ಗೆಯಿಂದಲೂ ದೇವಾಲಯಕ್ಕೆ ಬಂದು ರಾಮನ ಸ್ಮರಣೆಯನ್ನ ಮಾಡ್ತಾ ಇದ್ದಾರೆ, ರಾಮ ಜಪವನ್ನ ಮಾಡ್ತಾ ಇದ್ದಾರೆ. ಗಮನಿಸ್ಬೋದು, ಏನು ಟೈಮ್ ಆಗ್ತಾ ಜನರ ಸಂಖ್ಯೆ, ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅಷ್ಟರ ಸಂಖ್ಯೆಯಲ್ಲಿ ಜನ ಬಂದು ರಾಮನನ್ನ ಸ್ಮರಣೆ ಮಾಡುವಂತ ಕೆಲಸದಲ್ಲಿ ಭಕ್ತಿಯಿಂದ ಪಾಲ್ಗೊಳ್ತಾ ಇದ್ದಾರೆ. ಹಾಗೆ ರಾಮನ ಮೂರ್ತಿಗೆ ಆಗಿರುವಂತ ಅಲಂಕಾರವನ್ನ ಗಮನಿಸ್ಬೋದು. ಅಲಂಕಾರವನ್ನ ಮಾಡಲಾಗಿದೆ. ಸಂಪೂರ್ಣ ಹೂವಿನ ಅಲಂಕಾರ ಮಾಡಿರುವಂತ ಹಿನ್ನೆಲೆಯಲ್ಲಿ, ಜೊತೆಗೆ ದೇವಾಲಯ ಸಿಂಗಾರ ಮಾಡಿದ್ದಾರೆ. ರಾಮ ಮಂದಿರ ಅಂದ್ರೆ ಈ ರಾಜಾಜಿನಗರದ ರಾಮ ಮಂದಿರ ಏನಿದೆ, ಇಲ್ಲಿ ಎಲ್ಲಾ ದೇವಾಲಯಗಳಿಗಿಂತಲೂ ಅದ್ಭುತವಾಗಿ, ಅಂದ್ರೆ ಇದು ವಿಶೇಷವಾಗಿ ದೊಡ್ಡದಾದಂಥ ದೇವಸ್ಥಾನ. ಮತ್ತೆ ವಿಶೇಷವಾಗಿ ನವಮಿಯನ್ನ ರಾಮನ ಜಪವನ್ನು ಮಾಡೋದಕ್ಕೆ ಏನೆಲ್ಲ ಸಾಧ್ಯತೆಗಳಿದಾವೆ ಅವೆಲ್ಲವನ್ನು ಕೂಡ ಈಗ ಮಾಡಲಾಗಿರುವಂಥದ್ದು. ಹಾಗೆ 63 ಅಡಿಯ ರಾಮನ ವಿಗ್ರಹ ಕೂಡ ಇಲ್ಲಿ ಪ್ರತಿಷ್ಠಾಪನೆ ಆಗಿದೆ, ಮೂರ್ತಿ ಪ್ರತಿಷ್ಠಾಪನೆ ಆಗಿರುವಂಥದ್ದು. ಅದರಿಂದಾಗಿ ವಿಶೇಷವಾಗಿ ಜನ ಬಂದು ಇಲ್ಲಿ ಭಕ್ತಾದಿಗಳು ಬಂದು ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ರಾಮನ ಸ್ಮರಣೆಯನ್ನ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಇನ್ನೇನು ರಥೋತ್ಸವ ಕೂಡ ಶುರುವಾಗುತ್ತೆ. ರಥೋತ್ಸವ ಜೊತೆಗೆ ಪಾನಕ, ಮಜ್ಜಿಗೆ, ಹೆಸರುಬೇಳೆಯನ್ನು ಹಂಚೋದಕ್ಕೂ ಕೂಡ ಈಗ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಒಟ್ಟಾರೆ ರಾಮ ಜಪಕ್ಕೆ ಸಂಪೂರ್ಣ ಬೆಂಗಳೂರು ಈಗ ರಾಮ ಜಪ ಮಾಡ್ತಾ ಇದೆ, ರಾಮ ಸ್ಮರಣೆಯನ್ನ ಮಾಡ್ತಾ ಇದೆ. ರಾಮ ದೇವಾಲಯಗಳಲ್ಲಂತೂ, ರಾಮ ಮಂದಿರಗಳಲ್ಲಂತೂ ಇನ್ನೂ ವಿಶೇಷವಾಗಿ ರಾಮನನ್ನ ಸ್ಮರಣೆ ಮಾಡುವಂತ ಕೆಲಸ ಆಗ್ತಾ ಇದೆ. ಕ್ಯಾಮರಾ ಪರ್ಸನ್ ಶಂಭು ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.